ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧು ಹುಳಿಯ. ಇವತ್ತಿನ ವಿಷಯ ಅಕೌಂಟ್ ಅಗ್ರಿಗೇಟರ್. ಏನಿದು ಅಕೌಂಟ್ ಅಗ್ರಿಗೇಟರ್ ಅಂದರೆ ಏನು, ಇದು ಎಲ್ಲಿ ಯೂಸ್ ಆಗುತ್ತೆ, ಇದು ನಾವು ಸೇವ್ ಮಾಡ್ಕೋಬೇಕಾ, ಏನು ಮಾಡಬೇಕು? ಅಕೌಂಟ್ ಅಗ್ರಿಗೇಟರ್ ಅಂದರೆ RBI ಏನು ಮಾಡಿದೆ, ಡೇಟಾ ಟ್ರಾನ್ಸ್ಫರಿಂಗ್ ಮಾಡೋದಕ್ಕೋಸ್ಕರ ಒಂದು NBFC ಅಂಡರ್ಲಿ ಡೈರೆಕ್ಷನ್ಸ್ ಕೊಟ್ಟಿದೆ. RBI ಅಗ್ರಿಗೇಟರ್ ಅಂತೇಳಿ ಕೆಲವೊಂದು ಸಂಸ್ಥೆಗಳು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ. ಡೇಟಾ ಟ್ರಾನ್ಸ್ಫರಿಂಗ್, ಫೈನಾನ್ಷಿಯಲ್ ಡೇಟಾನ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ಡೇಟಾ ಕೊಡುತ್ತೆ ಸ್ನೇಹಿತರೆ. ಈ ಡೇಟಾ ಕೊಡೋದ್ರಿಂದ ನಮಗೇನು ಬೆನಿಫಿಟ್ಟು ಅಂದರೆ, ನಿಮ್ಮ ಕ್ವಶನ್ಸ್ ಇರುತ್ತೆ, ನನಗೇನು ಬೆನಿಫಿಟ್ಟು, ನಾನು ಯಾಕೆ ತಿಳ್ಕೊಬೇಕು? ಅಗ್ರಿಗೇಟ್ರು ತುಂಬ ಮುಖ್ಯವಾದ ವಿಷಯ. ಇದು ಎಲ್ಲ ಮಾಡಿರೋದು ಕಸ್ಟಮರ್ಸ್ಗೆ, ಯಾರೆಲ್ಲ ಸಫರ್ ಪಡ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅಗ್ರಿಗೇಟರ್ ಅಂದರೆ ನೀವು ಯಾವುದೇ ಡಿಜಿಟಲ್ ಲೆಂಡಿಂಗ್, ಎಕ್ಸಾಂಪಲ್ ನೀವು ಪರ್ಸನಲ್ ಅಂತ ಹೋದಾಗ, ಡಿಜಿಟಲ್ ಲೆಂಡಿಂಗ್ ಹೋದಾಗ ನಿಮಗೆ ತುಂಬ ಹೆಲ್ಪ್ ಆಗೋದೇ ಈ ಅಕೌಂಟ್ ಅಗ್ರಿಗೇಟ್ರು. ಅಂದರೆ ನಿಮ್ಮ ಫೈನಾನ್ಷಿಯಲ್ ಬ್ಯಾಂಕ್ ಸ್ಟೇಟ್ಮೆಂಟ್ನ ನೀವು ಅವ್ರಿಗೆ ಶೇರ್ ಮಾಡಬೇಕಾಗತ್ತೆ ಲೆಂಡಿಂಗ್ ಮಾಡಬೇಕಾದ್ರೆ, ಡಿಜಿಟಲ್ ಲೆಂಡಿಂಗ್ ಮಾಡಬೇಕಾದ್ರೆ ಸ್ನೇಹಿತರೆ. ಈ ಡಿಜಿಟಲ್ ಲೆಂಡಿಂಗ್ ಮಾಡಬೇಕಾದ್ರೆ ನೀವು ಡೇಟಾ ಶೇರ್ ಮಾಡಬೇಕಾದ್ರೆ ಒಂದು ನಿಮ್ಮ ನೆಟ್ ಬ್ಯಾಂಕಿಂಗಿಂದ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ಇರಬೇಕಾದ್ರೆ ಈ ನೆಟ್ ಬ್ಯಾಂಕಿಂಗು ಅಥವಾ ನೀವು ಡೌನ್ಲೋಡ್ ಮಾಡಿರೋ ಸ್ಟೇಟ್ಮೆಂಟ್ ತರಬೇಕು, ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. 3 ಆಪ್ಷನ್ಸ್ ಬರುತ್ತೆ ಜನರಲ್ ಆಗಿ ಡಿಜಿಟಲ್ ಲೆಂಡಿಂಗಲ್ಲಿ ಇತ್ತೀಚೆಗೆ. ಮೊದಲನೇ ಲೆಂಡಿಂಗ್ ಏನು ಅಂದರೆ, ಮೊದಲಿಗೆ ರೆಕಮೆಂಡ್ ಮಾಡಿದ್ದಾರೆ ಅಗ್ರಿಗೇಟರ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಂದರೆ, ನಿಮ್ಮ ನೆಟ್ ಬ್ಯಾಂಕಿಂಗ್ ನೀವು ಹಾಕಿ ಅದರಿಂದ ಕೂಡ ಡೇಟಾ ಶೇರ್ ಆಗುತ್ತೆ. ಮೂರನೇದು, ನಿಮ್ಮ PDF ಸ್ಟೇಟ್ಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ನಿಮಗೆ ಬೆಸ್ಟ್ ಅನ್ಸೋದು ಏನು ಅಂದರೆ, ನಿಮ್ಮ ಹತ್ರ PDF ಸ್ಟೇಟ್ಮೆಂಟ್ ಇರುತ್ತೆ, ಬಟ್ ಇದರಲ್ಲಿ ತುಂಬ ಗೊಂದಲ ಇರುತ್ತೆ, ತುಂಬ ಸ್ಟೇಟ್ಮೆಂಟ್ಸ್ ಇರುತ್ತೆ, ತುಂಬ ಪೇಜಸ್ ಇರುತ್ತೆ, ತುಂಬ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಮ್ಗೆ ಅಪ್ರೂವಲಲ್ಲಿ ಡೇಟಾ ಮಿಸ್ ಮ್ಯಾಚ್ ಆದರೆ ಅಪ್ರೂವಲ್ ಕೂಡ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನೀವು ನೆಟ್ ಬ್ಯಾಂಕಿಂಗ್, ನನ್ನ ನೆಟ್ ಬ್ಯಾಂಕಿಂಗ್ ಯಾಕೆ ಕೊಡಬೇಕು, ನನಗೆ ನೆಟ್ ಬ್ಯಾಂಕಲ್ಲಿ ಪಾಸ್ವರ್ಡ್ ಹಾಕಬೇಕು, ನನಗೆ ಅದು ಇಷ್ಟ ಇಲ್ಲ ನನಗೆ ಶೇರ್ ಮಾಡೋಕ್ಕೆ ಅಂದರೆ, ಸಿಂಪಲ್ ಆಗಿ ನೀವು ಅಕೌಂಟ್ ಅಗ್ರಿಗೇಟ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಿಂದ ನಿಮ್ಮ ಡೇಟಾ ಸಿಂಪಲ್ ಆಗಿ ಹೋಗುತ್ತೆ. ಮತ್ತು ಲೋನು ನಿಮಗೆ 7 days 6 days ಆಗೋ ಟೈಮಲ್ಲಿ ಬಂದು 2 daysಲ್ಲಿ ನಿಮ್ಗೆ ಅಪ್ರೂವಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಈಸಿಯಾಗಿ ಅವರು ಕೂಡ ನಿಮ್ಮ ಡೇಟಾ ವೆರಿಫೈ ಮಾಡ್ತಾರೆ. ಅಕೌಂಟ್ ಅಗ್ರಿಗೇಟರ್ ಬಂದಿದೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ 100% ಜಿನಿಯನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಿ ಈಸಿಯಾಗಿ ಪ್ರೊಸೆಸಿಂಗ್ ಟೀಮ್ಗೆ ಮೂವ್ ಮಾಡ್ತಾರೆ. ಇದು ತುಂಬ ಜನರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಲೋನ್ ಅಪ್ಲಿಕೇಶನಲ್ಲೂ ಕೂಡ ಅಕೌಂಟ್ ಅಗ್ರಿಗೇಟರ್ನ ಇಂಪ್ಲಿಕೇಶನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರೋ ಅಂಥ ಆ್ಯಪಲ್ಲಿ ಯಾರ್ಯಾರು ಲೋನ್ ತೊಗೊತಿದ್ರೋ ಅವ್ರು ಕಂಪಲ್ಸರಿ ಇದನ್ನು ಯೂಸ್ ಮಾಡಿ. ನಾನು ರೆಕಮೆಂಡ್ ಮಾಡೋದು ಅಗ್ರಿಗೇಟರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರದ್ದು ಮನಿ ಮಿಸ್ಯೂಸ್ ಆಗಲಿ ಆ ಥರ ಏನೂ ಆಗಲ್ಲ. ಯಾಕೆಂದರೆ RBIನೇ ಗೈಡ್ಲೈನ್ಸ್ ಕೊಟ್ಟಿರೋದು, RBI ಅಪ್ರೂವಲ್ ಮಾಡಿರೋದು ಅಗ್ರಿಗೇಟರ್ನ. ಇಲ್ಲಿ ಡೇಟಾ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ. ಯಾವುದೇ ಮನಿ ಆಗಲಿ, ₹1 OTP ಆಗಲಿ, ₹1 ಟ್ರಾನ್ಸ್ಫರ್ ಆಗೋದು ಆ ಥರ ಏನಿಲ್ಲ. ಓನ್ಲಿ ಸ್ಟೇಟ್ಮೆಂಟ್ಸ್, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾತ್ರ ಶೇರ್ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಷಯ ತುಂಬ ಹೆಲ್ಪ್ಫುಲ್ ಆಗಿದೆ ನನ್ನ ಅನಿಸ್ತಾ ಇದೆ. ನಿಮಗೆಲ್ರಿಗೂ ಇದಿಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಕೌಂಟ್ ಅಗ್ರಿಗೇಟರ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇದನ್ನು ಯೂಸ್ ಮಾಡಿ ಅಂತೇಳಿ ರೆಕಮೆಂಡ್ ಮಾಡಿ. ಎಲ್ಲ ಲೋನ್ ಆಪ್ಗಳಲ್ಲೂ ಸಿಗುತ್ತೆ, ಯಾರು ಡಿಜಿಟಲ್ ಲೆಂಡ್ ಮಾಡ್ತಾರೆ. ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋಗೆ. ಧನ್ಯವಾದಗಳು.